ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ವಿರುದ್ಧ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕನ್ನ ಬಂದ್ ಮಾಡೋಕೆ ಕರೆ ಕೊಟ್ಟಿದ್ದಾರೆ. ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಈ ಬಂದ್ ನಡೀತಾ ಇರೋದು. ಶಾಲಾ ಕಾಲೇಜು, ದಿನಸಿ ಅಂಗಡಿಗಳು, ಮಾರುಕಟ್ಟೆ, ಆಟೋ, ಕ್ಯಾಬ್ ಮಾತ್ರ ಓಪನ್ ಇರುತ್ತೆ. ಅಹಿತಕರ ಘಟನೆ ನಡೆದೇ ಇರೋ ರೀತಿಯಾಗಿ ಪೊಲೀಸರು ಈಗಾಗಲೇ ನಿಗಾ ವಹಿಸಿದ್ದಾರೆ. ವಿವಿಧ ಸಂಘಟನೆಗಳಿಂದ ಈಗ ಕರೆ ಕೊಟ್ಟಿರುವಂಥದ್ದು. ಅಂಬೇಡ್ಕರ್ ಅವರ ವಿರುದ್ಧ ಅಮಿತ್ ಶಾ ಅವರು ಕೊಟ್ಟಿರುವಂಥ ಅವಹೇಳನಕಾರಿ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಮಿತ್ ಶಾ ಅವರ ವಿರುದ್ಧ ಅನೇಕ ರೀತಿಯಾಗಿ ಪ್ರತಿಭಟನೆಗಳಾದವು, ಒಂದಷ್ಟು ಹೋರಾಟಗಳನ್ನು ಮಾಡಿದ್ರು. ಬಟ್ ಹಾಗಿದ್ರೂ ಕೂಡ ಅಮಿತ್ ಶಾ ಅವರು ನಾನು ಆ ರೀತಿಯಾಗಿ ಮಾತನಾಡಿಲ್ಲ, ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ, ಕಾಂಗ್ರೆಸ್ನವರು ತಿರುಚಿದ್ದಾರೆ ಅಂತ ಹೇಳ್ತಾ ಇದ್ರು. ಈಗ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಕಂಪ್ಲಿಯಲ್ಲಿ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ. ಅದರಲ್ಲೂ ಕೂಡ ಬಂದ್ ಮಾಡೋದಕ್ಕೆ ಸಿದ್ಧರಾಗಿರೋದು. ಶಾಲಾ ಕಾಲೇಜು, ದಿನಸಿ ಅಂಗಡಿ, ಮಾರ್ಕೆಟ್, ಕ್ಯಾಬ್ಗಳು ಮಾತ್ರ ದಿನನಿತ್ಯ ಯಾವ ರೀತಿಯಾಗಿ ಎಂದಿನಂತೆ ಕಾರ್ಯಾಚರಣೆ ಇರುತ್ತೋ ಹಾಗಿರುತ್ತೆ. ಬಟ್ ಉಳಿದಂತೆ ಎಲ್ಲ ಅಂಗಡಿಗಳನ್ನ ಬಂದ್ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಒಂದಷ್ಟು ಸಂಘಟನೆಗಳು ಸೇರಿಕೊಂಡು ಈ ಒಂದು ಪ್ರತಿಭಟನೆ ಹಾಗೂ ಕಂಪ್ಲಿ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಹೆಸರನ್ನ ಪದೇ ಪದೇ ಫ್ಯಾಷನ್ ರೀತಿಯಾಗಿ ಬಳಸ್ತಾರೆ ಎಲ್ಲರೂ. ಅದ್ರ ಬದಲು ದೇವ್ರ ಜಪ ಮಾಡಿದರೆ ಇಷ್ಟರಲ್ಲಿ ಸ್ವರ್ಗದಲ್ಲಿ ಸ್ಥಾನ ಸಿಗ್ತಿತ್ತು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಬಟ್ ಸಂವಿಧಾನ ರಚನೆ ಮಾಡಿರುವಂಥ ಡಾಕ್ಟರ್ ಬಿ ಅಂಬೇಡ್ಕರ್ ಅವರಿಗೆ ಈ ರೀತಿಯಾಗಿ ಅವಮಾನ ಮಾಡೋದು ಎಷ್ಟು ಸರಿ? ಈ ರೀತಿಯಾಗಿ ಅಮಿತ್ ಶಾ ಅವರು ಅಲ್ಲಿ ನಿಂತ್ಕೊಂಡು ಮಾತನಾಡ್ತಿದ್ದಾರೆ. ಅಧಿಕಾರ ಸಿಕ್ಕಿದೆ ಅಂತ ಅಂದರೆ, ಮಾತನಾಡುವ ಸ್ವಾತಂತ್ರ್ಯ ಸಿಕ್ಕಿದೆ ಅಂದರೆ, ಆ ವಾಕ್ ಸ್ವಾತಂತ್ರ್ಯ ಏನಿದೆ ಸಿಕ್ಕಿರೋದೇ ಅಂಬೇಡ್ಕರ್ ಅವರ ಸಂವಿಧಾನ ರಚನೆಯಿಂದ. ಬಟ್ ಅಂಬೇಡ್ಕರ್ ಅವರ ವಿರುದ್ಧ ಇಷ್ಟೊಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದು ಎಷ್ಟು ಸರಿ ಅಂತ ರಾಜ್ಯದಾದ್ಯಂತ ಮಾತ್ರ ಅಲ್ಲ, ದೇಶದ ವಿವಿಧ ಕಡೆ ಕೂಡ ಈ ರೀತಿ ಪ್ರತಿಭಟನೆಗಳು ಆಗ್ತಾನೆ ಇದ್ದಾವೆ. ಅದೇ ರೀತಿಯಾಗಿ ಸಂಸತ್ನ ಆವರಣದಲ್ಲೂ ಕೂಡ ಕಾಂಗ್ರೆಸ್ನ ನಾಯಕರು ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಇರ್ಬೋದು, ಇವರೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಕಂಪ್ಲಿಯಲ್ಲೂ ಕೂಡ ಬಂದ್ ಮಾಡೋದಕ್ಕೆ ಕರೆ ಕೊಟ್ಟಿದ್ದು, ಬಂದ್ ಕೂಡ ನಡೀತಾ ಇದೆ. ಯಾವುದೇ ರೀತಿ ಕೆಟ್ಟ ಘಟನೆಗಳು ನಡೀಬಾರ್ದು ಅನ್ನುವಂಥ ಕಾರಣಕ್ಕೆ ಪೊಲೀಸರು ನಿಗಾ ವಹಿಸಿ ಭದ್ರತೆಯನ್ನು ಕೊಟ್ಟಿದ್ದಾರೆ.